ಹಾಯ್ ಫ್ರೆಂಡ್ಸ್, ಇವತ್ತು ಒಂದು ಆನಿವರ್ಸರಿ ಸ್ಟೋರಿ ಬಗ್ಗೆ ಹೇಳ್ತೀನಿ. ಒಂದು ಕಪಲ್ ತಮ್ಮ ಜೀವನದ ಜಂಜಾಟಗಳಿಂದ ಬೇಸತ್ತು ತಮ್ಮ 5th ವೆಡ್ಡಿಂಗ್ ಆನಿವರ್ಸರಿನ ಸೆಲೆಬ್ರೇಟ್ ಮಾಡಬೇಕು ಅಂತ ಐಸ್ಲ್ಯಾಂಡ್ ಗಳಿಂದನೇ ತುಂಬಿರುವಂತ ಕಂಟ್ರಿ ಫೀಜಿಗೆ ಹೋಗ್ತಾರೆ. ಅಲ್ಲಿ ಅವರಿಗೆ ಸರ್ಪ್ರೈಸಿಂಗ್ಲಿ ಒಂದು ಇನ್ವಿಟೇಷನ್ ಬರುತ್ತೆ. ಹ್ಯಾಪಿ ಆನಿವರ್ಸರಿ ಅಂಡ್ ಈ ಸಂತೋಷನ ದುಪ್ಪಟ್ಟು ಮಾಡ್ಲಿಕ್ಕೆ ಈ ದಿನದ ಲಂಚ್ ನಾವೇ ಅರೇಂಜ್ ಮಾಡ್ತೀವಿ, ಬಿ ರೆಡಿ ಅಟ್ 11 AM ಅಂತ. ಸೆಲೆಬ್ರೇಟ್ ಮಾಡಬೇಕು ಅಂತಾನೆ ಬೇರೆ ಕಂಟ್ರಿಗೆ ಹೋದ ಕಪಲ್ಸ್ಗೆ ಸರ್ಪ್ರೈಸ್ ನೋಡಿ ಇನ್ನೂ ಖುಷಿ ಆಗುತ್ತೆ. ಆದ್ರೆ ಕಪಲ್ ಮನ್ಸಲ್ಲಿ ಒಂದು ಗೊಂದಲ ಇರುತ್ತೆ, ಇದನ್ನೆಲ್ಲ ಮಾಡ್ತಾ ಇರೋರು ಯಾರು ಅಂತ. ಯಾವಾಗ ಅವರು ರೆಸಾರ್ಟ್ ರೀಚ್ ಆಗ್ತಾರೋ ಅಲ್ಲಿಯ ಓನರ್ ಮಿಸ್ಟರ್ ಖಾನ್ ಕಪಲ್ಗೆ ಆನಿವರ್ಸರಿ ವಿಶ್ ಮಾಡ್ತಾ ಅಲ್ಲಿಯ ಒಂದು ಆನ್ಲೈನ್ ಗೇಮ್ ಬಗ್ಗೆ ಹೇಳ್ತಾರೆ. ಇಲ್ಲಿಂದ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಇದೊಂದು 8 ಕ್ವಶನ್ಸ್ 8 ಆನ್ಸರ್ಸ್ ಅಂಡ್ 8 ಟಾಸ್ಕ್ ಒಳಗೊಂಡಿರೋ ಗೇಮ್ ಆಗಿರುತ್ತೆ. ಆ 8 ಕ್ವಶನ್ಸ್ ಗಳು ಯಾವ್ದ್ರ ಆಧಾರದ ಮೇಲೆ ಈ ಕ್ವಶನ್ಸ್ ಗಳನ್ನ ಸೆಟ್ ಮಾಡಿರ್ತಾರೆ. ಕಪಲ್ಸ್ ಕೊಟ್ಟಿರೋ ಆನ್ಸರ್ ಸರಿನೋ ತಪ್ಪು ಅಂತ ವೆರಿಫೈ ಮಾಡ್ಲಿಕ್ಕೆ ಯಾವ್ದೊಂದು ಮೆಥಡ್ ಅನ್ನ ಯೂಸ್ ಮಾಡಿರ್ತಾರೆ. 8 ಟಾಸ್ಕ್ಗೂ 8 ಕ್ವಶನ್ಸ್ಗೂ ಏನಾದ್ರೂ ಲಿಂಕ್ ಇರುತ್ತಾ? ಫಸ್ಟ್ ಟಾಸ್ಕ್ ಕಂಪ್ಲೀಟ್ ಮಾಡಿದ ತಕ್ಷಣನೇ ಕಪಲ್ಸ್ ಗೇಮ್ ಕ್ವಿಟ್ ಮಾಡೋ ಡಿಸಿಷನ್ ಗೆ ಯಾಕೆ ಬರ್ತಾರೆ? ಗೇಮ್ ನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳು ಏನಾಗಿರುತ್ತೆ? ಏನಿದ್ರ ರಹಸ್ಯ ಅಂತ ತಿಳ್ಕೊಳ್ಬೇಕಂದ್ರೆ ನೀವು ನೋಡ್ಬೇಕಾಗಿರೋ ಸಿನಿಮಾನೇ ಟೇಬಲ್ ನಂಬರ್ 21. ಇದೊಂದು 2013 ರಿಲೀಸ್ಡ್ ಸಿನಿಮಾ ಆಗಿದ್ರು IMDb ಯಲ್ಲಿ 7.2 ರೇಟಿಂಗ್ ಪಡ್ಕೊಂಡಿದೆ. ಸಿನಿಮಾ ಯೂಟ್ಯೂಬ್ ಅಲ್ಲೇ ಅವೈಲೇಬಲ್ ಇದೆ. ಇದಕ್ಕೆ ಟೇಬಲ್ ನಂಬರ್ 21 ಅಂತ ಯಾಕೆ ನೇಮ್ ಕೊಟ್ಟಿರಬಹುದು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸೂಪರ್ ಹಿಟ್ ಫಿಲ್ಮ್ ಬಗ್ಗೆ ತಿಳಿಸ್ತೀನಿ. ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.